ಇಲ್ಲ ಡಬ್ಬಿಂಗ್ ನಾನು ಮಾಡಿಲ್ಲ. ತಮಿಳ್ ಬೇಕಾದ್ರೆ ನಾನು ಮಾಡಿಸ್ತೀನಿ ಸರ್. ಕನ್ನಡದ ನಮ್ಮ ಮಾಡಿದ್ರೆ ಬೇರೆ ಥರ ಬಂದ್ಬಿಡುತ್ತೆ. ಹೇಳಿ ಬುದ್ಧಿ. ಇತ್ತೀಚೆಗೆ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಒಂದಷ್ಟು ಜನ ತುಂಬಾ ಕೆಟ್ಟ ಸುದ್ದಿಗಳನ್ನ ಪ್ರಸಾರ ಮಾಡ್ತಾರೆ. ಅಂದ್ರೆ ಈಗ ನೀವೊಂದು ಪಾಯಿಂಟ್ ಹೇಳಿದ್ರಿ, ಪುನೀತ್ ರಾಜ್ಕುಮಾರ್ ವಿಷಯಕ್ಕೆ ಬಂದಾಗ ಈ ಗದ್ಯ ಪದ್ಯ ಅಂದಾಗ ಇದು ಗಣೇಶ್ ಮಾಡಬೇಕು ಅಂತಂದ್ರೆ ಈ ತರದ ಒಂದು ವ್ಯಾಲ್ಯೂಬಲ್ ವಿಷಯಗಳನ್ನ ನಿಮ್ಮಂತ ಹೇಳಿದಾಗಲೇ ಗೊತ್ತಾಗೋದು. ಹೇಳಿದ್ದಕ್ಕೆ ಬಹಳ ಖುಷಿ ಆಯ್ತು ನಮಗೆ. ಇಲ್ಲ, ಯಾಕೆಂತಂದರೆ ಮುಂಗಾರು ಮಳೆ ಅಪ್ಪು ಸರ್ ಸಿಕ್ಕಾಪಟ್ಟೆ ಮಾತಾಡಿದ್ರಿ. ಹೆಂಗೆ ಸರ್ ಅದು ಅಷ್ಟು ಕಂಟಿನ್ಯೂಸ್ ಆಗಿ? ಯಪ್ಪ ನನಗೆ ನಿಜವಲ್ಲ, ನಾನು ಥ್ರಿಲ್ ಆಗ್ಬಿಟ್ಟೆ ನಾನು. ಆಮೇಲೆ ಪರಮಾತ್ಮ ಆ್ಯಕ್ಟ್ ಮಾಡ್ಬೇಕಾದ್ರೆ ಗಣೇಶನ ತುಂಬ ನೆನಪಿಸ್ಕೊಂಡ್ರು ಅಪ್ಪು ಸರ್. ಯಾಕೆಂದರೆ ಯೋಗರಾಜ್ ಭಟ್ ಮಾಡಿದ್ದು ಗಣಪನ ತುಂಬ ನೆನಪಿಸ್ಕೊಂಡ್ರು ಅವರು ಅಪ್ಪು ಸರ್. ಅಂದರೆ ಸರ್ ಇವರು ಗಣಪನ ನೆನಪಿಸ್ಕೊಂಡು ಡೈಲಾಗ್ ಬರ್ಬಿಟ್ಟಿದ್ದಾರೆ ಸರ್ ಅಪ್ಪು ಸರ್. ಎಷ್ಟೋ ಸರಿ ಹಿಂಗಂದರು, ಚಕ್ಷುಗಳಲ್ಲಿ ತಿಥಿಗಳು ಒಡೆಗಳು ಬಂದು ಅವೆಲ್ಲ ಮಾತಾಡ್ಬೇಕಾರೆ ಅಯ್ಯೋ ಇದು ಹೌದು ಗಣಪ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟಿರೋದು ಆ ಥರ. ನಾನು ಅಪ್ಪು ಸರ್ಗೆ ಅದೊಂದು ಆ ಕ್ವಾಲಿಟಿ ಇದೆಯಲ್ಲ, ಸೆಕೆಂಡ್ಗಿನ್ನ ಫಾಸ್ಟಾಗಿ ಒಪ್ಕೊಂಡ್ಬಿಡ್ತಾರೆ ಅದು. ಅಂದರೆ ಯಾಕೆಂದರೆ ನಾನು ಓದಲಿಲ್ಲ ಅನ್ನೋದೊಂದು, ಅಂದರೆ ನಾನು ಕನ್ನಡನ ಹಿಂಗೆ ಕಲ್ತ್ಕೊಂಡೆ. ಅವರೆಲ್ಲ ಅದನ್ನು ಚೆನ್ನಾಗಿ ಕಾದಂಬರಿಗಳು, ಅದಕ್ಕೆ ಅಮ್ಮನೂ ಪಾರ್ವತಮ್ಮವರೆಲ್ಲ ಓದ್ತಿದ್ರಲ್ಲ, ಅದನ್ನು ನೆನಪಿಸ್ಕೊಂಡ್ರು. ನಾನು ಆ ದೃಷ್ಟಿಯಿಂದ ಈ ಥರದ ಪಾತ್ರಗಳು ಇವಾಗ ಪುರಾಣದ ಫ್ಯಾಂಟಸಿ ಹೌದು, ಪುರಾಣದ ಲೇಪನ ಇದಕ್ಕಿದೆ. ಸುಮ್ಮನಿಲ್ಲ, ಅಲ್ಲಿ ಹೋಗ್ಲಿ ಹುಷಾರು, ಬಿದ್ದಿದ್ಬಿಟ್ಟಿರ. ಅದು ಈ ಪುರಾಣದ ಲೇಪನದ ಪಾತ್ರಗಳಿದಾವಲ್ಲ, ಇವು ಹೆಚ್ಚು ಅಂದರೆ ಈಗ ಅದಕ್ಕೆ ಒಂದು ಅನುಭವನೂ ಕಾರಣ ಆಗುತ್ತೆ. ಅದಾದಮೇಲೆ ಹಿಂಗೆ ಮಾಡಬೇಕಲ್ಲ ಅಂತ ಅನ್ನೋದು. ಗ್ಯಾರಂಟಿ ನೋಡ್ತಾರೆ ಸರ್, ನೋಡ್ತಾರೆ. ನನ್ನ ಭಾಷೆಗೆ ಸಂಬಂಧಪಟ್ಟಂಗೆ, ಡೈಲಾಗ್ ಡೆಲಿವರಿ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದಾರೆ ಗಣಪನ ಬಗ್ಗೆ. ಒಂದು ಗಂಟೆ ಏನಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ.